ಪಂಚಾಯಿತಿಯಲ್ಲಿ ಪಿಡಿಒ ಭ್ರಷ್ಟಾಚಾರ ಮಾಡಿದ್ದಾರೆ. ಇದರ ವಿರುದ್ಧ ಧ್ವನಿ ಎತ್ತಿದ ದಲಿತ ಕುಟುಂಬಕ್ಕೆ ಕಿರುಕುಳ. ಇದರಿಂದ ಬೇಸತ್ತ ಕುಟುಂಬದವರು ಗ್ರಾಮ ಪಂಚಾಯಿತಿ ಮುಂದೆ ಅನಿರ್ದಿಷ್ಟ ಧರಣಿ ಕೂರಲು ನಿರ್ಧಾರ ಮಾಡಿದ್ದಾರೆ. ಹಣಗಂಡಿ ಗ್ರಾಮದಲ್ಲಿ ಸಾಕಷ್ಟು ಜನ ಅರಣ್ಯ ಭೂಮಿಯಲ್ಲಿ ಮನೆ ಕಟ್ಟಿಕೊಂಡು ವಾಸಿಸುತ್ತಿದ್ದು, ನೂರಾರು ಕುಟುಂಬಗಳು ದಶಕಗಳಿಂದ ಇಲ್ಲಿ ಇವೆ. ಅದರಲ್ಲಿ ಕೆಲವು ಕುಟುಂಬಗಳಿಗೆ ಪಿಡಿಒ ಹಣ ಪಡೆದು ಜಾಗೆಯ ಉತಾರೆ ಮಾಡಿಕೊಟ್ಟಿರುತ್ತಾನೆ. ಅದರಂತೆ ಪರಪ್ಪ ರೋಡ್ನವರ ಕುಟುಂಬ ಸಹ ಖಾಲಿ ಜಾಗ ಹೊಂದಿದ್ದು, ಅದರ ಉತಾರೆ ಕೇಳಿದರೆ ಅಲೆದಾಡಿಸುತ್ತಿದ್ದಾರೆ. ಇದರಿಂದ ಬೇಸತ್ತು ಅವರು ಮಾಹಿತಿ ಹಕ್ಕು ನಿಯಮ ಅಡಿ ಹಲವಾರು ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ಮಾಡಿ ಹಲವಾರು ಫಲಾನುಭವಿಗಳ ಹೆಸರಲ್ಲಿ ಬಿಲ್ ತೆಗೆದುಕೊಂಡಿರುವುದರಿಂದ ಪಿಡಿಒ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದರು. ಅದರಂತೆ ಲೋಕಾಯುಕ್ತ ಹಣಗಂಡಿ ಪಂಚಾಯಿತಿಗೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಇದರಿಂದ ಕುಪಿತಗೊಂಡ ಪಿಡಿಒ ಕೆಲವು ಪುಡಾರಿಗಳಿಂದ ಕುತಂತ್ರ ಮೂಲಕ ಬೆದರಿಸುವ ಪ್ರಯತ್ನ ಕೂಡ ಮಾಡಿ ವಿಫಲನಾಗಿದ್ದಾನೆ. ಅಲ್ಲದೆ ಅಲ್ಲಿನ ನಿವಾಸಿಗಳಿಗೆ ಇವರ ವಿರುದ್ಧ ಅಪಪ್ರಚಾರ ಮಾಡಿ ಇವರಿಂದ ನಿಮ್ಮ ಜಾಗಕ್ಕೆ ಮತ್ತು ಮನೆ ನೆಲಸಮ ಮಾಡಲು ಡಿಸಿ ಬರಲಿದ್ದಾರೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿ ಇವರ ವಿರುದ್ಧ ಎತ್ತಿ ಕಟ್ಟುವ ಕೆಲಸ ಮಾಡುತ್ತಿದ್ದಾನೆ. ಅಲ್ಲದೆ ಲೋಕಾಯುಕ್ತಕ್ಕೆ ದೂರು ನೀಡಿದ ಕುಟುಂಬದ ಮನೆಯವರಿಗೆ ನೀರು ಸರಬರಾಜು ಆಗುವ ಪೈಪ್ ಪದೇ ಪದೇ ಒಡೆದು ಹಾಕಿಸಿದ್ದಾನೆ. ಇದೆಲ್ಲದರಿಂದ ಬೇಸತ್ತ ಕುಟುಂಬ ನ್ಯಾಯಕ್ಕಾಗಿ ಪಂಚಾಯಿತಿ ಮುಂದೆ ಧರಣಿ ಮಾಡಲಿದ್ದಾರೆ. ಕೆಎ ಕನ್ನಡ ನ್ಯೂಸ್, ನಮ್ಮ ಕನ್ನಡಿಗರ ಧ್ವನಿ.